ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ಹೀಗೊಂದು ಪ್ರಶ್ನೆ ಈಗ ಹುಟ್ಟುಕೊಳ್ತಾ ಇರುವಂತದ್ದು. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಭವಿಷ್ಯ ನಿರ್ಧಾರ ಆಗಲಿದೆ. ಡಿಕೆ ಭೇಟಿ ಮಾಡಿದಂತಹ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಐಪಿಎಲ್ ಜೊತೆ ಅಂತಾರಾಷ್ಟ್ರೀಯ ಪಂದ್ಯವನ್ನು ನಡೆಸೋದಕ್ಕೂ ಕೂಡ ಕೋರಿಕೆಯನ್ನು ಇಡಲಾಗಿದೆ. ಡಿಸಿಎಂ ಬಳಿ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮನವಿಯನ್ನ ಮಾಡಿದ್ದಾರೆ. ನಾಳೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ವೆಂಕಟೇಶ್ ಪ್ರಸಾದ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನು ನೀಡಿದ್ದಾರೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪಂದ್ಯಾವಳಿಗಳನ್ನು ನಡೆಸಬಾರದು ಅನ್ನೋ ರೀತಿಯಲ್ಲಿ ಬ್ಯಾನ್ ಮಾಡಲಾಗಿತ್ತು. ಇಲ್ಲಿ ಮ್ಯಾಚ್ ಅನ್ನ ನಡೆಸಬೇಕು ಅನ್ನೋ ರೀತಿಯಲ್ಲಿ ಮನವಿಯನ್ನ ಸಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಭವಿಷ್ಯ ನಿರ್ಧಾರವಾಗಲಿದೆ. ನೂತನವಾಗಿ ಆಯ್ಕೆಯಾಗಿರುವಂಥ ವೆಂಕಟೇಶ್ ಪ್ರಸಾದ್ ಮತ್ತು ಅವರ ಟೀಮ್ ಆಫೀಸ್ ಬೇರರ್ಸು ನಮ್ಮ ಹ್ಯಾರಿಸು ಅವರೆಲ್ಲ ನನ್ನನ್ನು ಮತ್ತು ಮುಖ್ಯಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಸಹಕಾರವನ್ನು ಕೋರಿದ್ದಾರೆ. ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಸೊ ಅವರು ಇನ್ನು ಮುಂದಕ್ಕೆ ನಡೆಯುವಂಥ ಎಲ್ಲ ಮ್ಯಾಚಸ್ಸು ಅವೆಲ್ಲ ಕೂಡ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಚೀಫ್ ಮಿನಿಸ್ಟರು ನಾನಿಬ್ಬರು ಮಾತಾಡಿ ನಾಳೆ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟಲ್ಲಿ ಕೆಲವು ಡಿಸಿಷನ್ಸ್ನ ಈ ವಿಚಾರದಲ್ಲಿ ತೆಗೆದುಕೊಳ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೇವೆ. ನಮಗೆ ಕ್ರಿಕೆಟ್ನ ನಿಲ್ಲಿಸಬೇಕು ಅನ್ನೋದು ಉದ್ದೇಶ ಇಲ್ಲ, ಬಟ್ ಕೆಲವೆಲ್ಲ ವಿಚಾರದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ನಿಯಂತ್ರಣ ಮಾಡಬೇಕು. ಪುನಾ ಕಮಿಟಿಯವರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಒಂದೇ ಸತಿ ಪಾಲನೆ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಅದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಅವರು ಕೂಡ ಒಪ್ಕೊಂಡಿದ್ದಾರೆ. ವಿ ವಿಲ್ ಫಾಲೋ ಪುನಾ ಕಮಿಟಿ ರಿಪೋರ್ಟ್ ಅಥವಾ ಏನೇನಿದೆ ಡಿಫಿಷಿಯನ್ಸಿ ಅಂತೇಳಿ. ಸೊ ಅದಕ್ಕೆ ಅವ್ರಿಗೆ ನಾವು ಅಭಿನಂದಿಸ್ತೇವೆ. ನಮ್ಮ ರಾಜ್ಯದ ಗೌರವ ಸ್ವಾಭಿಮಾನ ಏನಿದೆ ಧಕ್ಕೆ ಬರದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಕೂಡ ಸ್ಪಂದಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನೂತನವಾಗಿ